ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಕತೆಗೂಡು. ಅರುಣಾನುರಾಗದ ಅಧ್ಯಾಯ 9 ನೀವೀಗಾಗಲೇ ಓದಿದ್ದೀರಾ ಅಂಥೇಳಿ ಭಾವಿಸ್ತೇನೆ. 10ನೇ ಅಧ್ಯಾಯವನ್ನು ಪ್ರಾರಂಭಿಸುವ ಮುನ್ನ ಯಾರೆಲ್ಲ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಹೀಗೆ ಪ್ರೋತ್ಸಾಹಿಸಿ. ಶರವೇಗದಲ್ಲಿ ಬೈಕ್ ರಮಣನ ಮನೆ ಆವರಣ ತಲುಪಿತ್ತು. ಟವೆಲ್ನಿಂದ ಕೈ ಒರೆಸಿಕೊಳ್ಳುತ್ತಾ ಓಡಿ ಬಂದ ರಾಮು, ಅಮ್ಮವ್ರೆ ಆರಾಮಾಗಿದ್ದೀರಾ ಎಂದನು ಮಗುವನ್ನು ಎತ್ತಿಕೊಳ್ಳುತ್ತಾ. ಹ್ಞೂ ರಾಮು, ಲಗೇಜ್ ತಗೊಂಡೋಗು, ಮೇಲೆ ರೂಮಲ್ಲಿಟ್ಟು ಒಂದು ಒಳ್ಳೆ ಸ್ಟ್ರಾಂಗ್ ಕಾಫಿ ತಗೊಂಡು ಬಾ, ತಲೆ ಯಾಕೋ ಸಿಡಿತಿದೆ ಎಂದಳು ಸುಧಾ. ಸುಮ್ಮನೆ ಅಮ್ಮ ಮನೇಲಿದ್ದಿದ್ರೆ ಆಗ್ತಿತ್ತು, ಇವರು ಈ ಸರಿಯಾದರೂ ಇರ್ತಾರೆ, ಜೊತೇಲಿ ಅವರ ಬರ್ತ್ಡೇ ಸೆಲೆಬ್ರೇಟ್ ಮಾಡೋಣ ಅಂತ ಬಂದರೆ ಅದೂ ಆಗಲಿಲ್ಲ ಛೇ ಎನ್ನುತ್ತಾ ಬಂದು ಸೋಫಾ ಮೇಲೆ ಕೂತಳು ಸುಧಾ. ನಂಗೆ ಯಾಕೋ ತುಂಬ ಭಯ ಆಗ್ತಿದೆ ಸೂರ್ಯ, ಇವರೇನಾದರೂ ಅಪಾಯ ಮಾಡ್ಕೋತಾರೇನೋ ಅಂತ ಎಂದಳು ಸುಧಾ ಟೆನ್ಷನ್ನಲ್ಲಿ. ಅದಕ್ಕೆ ನೀವು ತಲೆ ಕೆಡಿಸ್ಕೋಬೇಡಿ, ಅಪಾಯ ಅಣ್ಣನ್ನ ಮುಟ್ಟಬೇಕು ಅಂದರೆ ಈ ಸೂರ್ಯನ ದಾಟಿ ಹೋಗಬೇಕು. ನೀವು ಆರಾಮಾಗಿ ರೆಸ್ಟ್ ಮಾಡಿ, ನಾನು ಹೊರಡ್ತೀನಿ, ಸ್ವಲ್ಪ ಕೆಲಸ ಇದೆ ಎಂದು ಹೊರಡ್ತಾನೆ ಸೂರ್ಯ. ಅಷ್ಟರಲ್ಲಿ ಸೂರ್ಯನ ಫೋನ್ ರಿಂಗ್ ಆಗ್ತಾ ಇರುತ್ತೆ. ಹಲೋ ಗುರು, ಎಲ್ಲಿದ್ಯಾ ಎಂದನು ಕರಿಯ. ಬರ್ತಿದ್ದೀನಿ ಕಣ್ರೋ ನಮ್ಮ ಅಡ್ಡಕ್ಕೆ, ಅಲ್ಲೇ ಇದ್ದೀರಲ್ವಾ ಎಲ್ಲರೂ? ನನ್ನ ಮಕ್ಕಳ, ಕುಡಿಯೋದು ತಿನ್ನೋದು ಬಿಟ್ಟು ಬೇರೆನಾದರೂ ಮಾಡೋಕ್ಕಿದೆಯಾ ನಿಮಗೆ ಎಂದ ಸೂರ್ಯ. ಗುರು, ನೀನು ಬೈಯೋದು ನಾವು ಬೈಸ್ಕೊಳ್ಳೋದು ಇದ್ದಿದ್ದೆ, ಬಾ ಬೇಗ, ಎಣ್ಣೆ ಮುಂದೆ ಇಟ್ಕೊಂಡು ಕಾಯಕ್ಕಾಗಲ್ಲಪ್ಪ ನಮಗೆ ಎಂದು ಅವಸರ ಮಾಡಿದ ಕರಿಯ. ಬಂದೆ, ನೀವು ಶುರು ಮಾಡಿ ಎಂದು ಕಾಲ್ ಕಟ್ ಮಾಡಿ ಅವರ ಮಾಮೂಲಿ ಅಡ್ಡದ ಕಡೆ ಹೊರಟ ಸೂರ್ಯ. ಆದರ್ಶ ಬಾರ್ ಅಂಡ್ ರೆಸ್ಟೋರೆಂಟ್ ಸೂರ್ಯ ಮತ್ತು ಅವನ ಕಪಿಸೈನ್ಯದ ರೆಗ್ಯುಲರ್ ಅಡ್ಡ. ಯಾರಿಗೆಷ್ಟೇ ನೋವಾಗಲಿ, ಸಂತೋಷ ಆಗಲಿ, ಕೆಲಸ ಇಲ್ಲದೇ ಇರೋ ಟೈಮ್ ಆಗಲಿ, ಸೂರ್ಯ ಮತ್ತು ಅವನ ಗ್ಯಾಂಗ್ ಅಲ್ಲೇ ಠಿಕಾಣಿ. ಬಾರ್ ಓನರ್ ಸೂರ್ಯನ ಮೇಲಿನ ಭಯಕ್ಕೆ ಯಾರಿಗೆ ಏನೂ ಹೇಳದೆ ಎಷ್ಟು ತಿಂದರೂ ಕುಡಿದ್ರೂ ದುಡ್ಡು ಕೇಳ್ತಾ ಇರಲಿಲ್ಲ. ಮತ್ತು ಸೂರ್ಯನ ಒಳ್ಳೆಯವನು ಮಾಡಿಕೊಂಡ್ರೆ ಅವನ ಬಾರ್ ತಂಟೆಗೆ ಯಾರೂ ಬರೋಲ್ಲ ಅನ್ನೋ ದುರಾಲೋಚನೆ ಕೂಡ ಅವನಿಗಿತ್ತು. ಗಾಡಿ ಬಂದು ಬಾರ್ ಮುಂದೆ ನಿಂತಿದ್ದೇ ತಡ, ಸಣ್ಣ ಪುಟ್ಟ ರೌಡಿಗಳೆಲ್ಲ ಎದರಿ ಅಲ್ಲಲ್ಲೇ ಮಾಯವಾದರು. ಸೂರ್ಯ ಅಂದರೆ ಹಾಗೆ, ಊರಲ್ಲಿ ಅವನ ಎದುರಾಕೊಂಡವರು ಯಾರೂ ಜೀವಂತ ಇರಲಿಲ್ಲ ಅನ್ನೋದೇ ಎಲ್ರಿಗೂ ಭಯ. ರಮಣ ಹೇಳಿದ ಕೆಲಸ ಯಾವುದೇ ಇರಲಿ, ಅದು ಸರಿನೋ ತಪ್ಪೋ ಒಟ್ನಲ್ಲಿ ಕೆಲಸ ಆಗಬೇಕಷ್ಟೆ ಅನ್ನೋ ಮನಸ್ಥಿತಿಯವನಾಗಿದ್ದ ಸೂರ್ಯ. ಇದರಿಂದಾನೇ ತುಂಬ ಜನರ ವಿರೋಧ ಕೂಡ ಕಟ್ಕೊಂಡಿದ್ದ. ಊರಲ್ಲಿ ಸೂರ್ಯ ಅಂದ್ರೇ ಹಾಗೆ, ಕಷ್ಟಕ್ಕೆ ಮರುಗ್ತಾನೆ, ಆದರೆ ಕೆಣಕಿದ್ರೆ ಮಾತ್ರ ಬಿಡಲ್ಲ ಅಂತ ಎಲ್ರಿಗೂ ಗೊತ್ತಿತ್ತು. ಸೂರ್ಯ ರೌಡಿಸಮ್ ಫೀಲ್ಡ್ಗೆ ಬಂದ ಮೇಲೆ ಎಷ್ಟೋ ಜನ ರೌಡಿಗಳು ಮೂಲೆ ಗುಂಪಾಗಿದ್ದರು. ಇದರಿಂದ ಅವರೆಲ್ಲ ಸೂರ್ಯನ ಮೇಲೆ ಕೆಂಡ ಕಾರ್ತಾನೇ ಇದ್ದರು. ಏನೂ ಮಾಡೋಕ್ಕಾಗದೆ ಸರಿಯಾದ ಸಮಯಕ್ಕಾಗಿ ಕಾದು ಅವನಿಗೊಂದು ಗತಿ ಕಾಣಿಸ್ಬೇಕು ಅಂತ ಒಳಗೊಳಗೆ ಪಿತೂರಿ ಮಾಡ್ತಾ ಹಲ್ಲು ಮಸೀತಾ ಇದ್ದರು. ಬೈಕ್ ಇಳಿದು ಸ್ಟೈಲಾಗಿ ಬಾರ್ ಒಳಗೆ ಬಂದವನ ನೋಡಿದ ಕರಿಯ, ಅಯ್ಯೋ ಬಾ ಗುರು, ಎಷ್ಟೊತ್ತು ಕಾಯಿಸ್ತೀಯ, ನಂಗಂತೂ ತಡ್ಕೊಳಕ್ಕೆ ಆಗ್ತಿಲ್ಲ, ಬಾಟಲ್ನಲ್ಲಿರೋ ಎಣ್ಣೆ ಕುಡಿ ಅಂತ ಕಣ್ಣು ಹೊಡಿತಿದ್ರೆ ಅಬ್ಬಾ ತಲೆ ಕೆಡ್ತಿದೆ, ಬಾ ಬೇಗ ಒಂದು ಪೆಗ್ ಹಾಕೋಣ ಎಂದನು ಕರಿಯ. ನಂಗೆ ಬೇಡ ಮಗ, ನೀವು ಕುಡೀರಿ ಎನ್ನುತ್ತಾ ಅಲ್ಲೇ ಇದ್ದ ಈಸಿ ಚೇರ್ ಮೇಲೆ ಕಾಲು ಚಾಚ್ಕೊಂಡು ಕೂತ ಸೂರ್ಯ. ಏನಾಯ್ತು ಗುರು, ಯಾಕೋ ಮೊದಲಿನ ಥರ ಇಲ್ವಲ್ಲ, ಏನಾದರೂ ಪ್ರಾಬ್ಲಮ್ಮಾ ಎಂದನು ಕರಿಯ. ಏನಿಲ್ಲ ಮಗ, ಇವತ್ತು ಎಣ್ಣೆ ಹೊಡೆದು ಬರೋ ನಶೆ ನನಗೆ ಬೇಡ, ನಾನು ಬೇರೆ ನಶೆನಲ್ಲೇ ಇದ್ದೀನಿ ಎಂದನು ಸೂರ್ಯ ಒಳಗೊಳಗೆ ನಗುತ್ತಾ. ಓಹೋ ಏನು ಸಮಾಚಾರ ಗುರು, ಎಲ್ಲೋ ಏನೋ ಎಡವಟ್ಟಾದಂಗೆ ಕಾಣಿಸ್ತಾ ಇದೆ, ಏನು ವಿಷಯ ಅಂದ ಕುತೂಹಲದಿಂದ ಕರಿಯ. ಏನಿಲ್ಲ ಮಗ, ಮಧ್ಯಾಹ್ನ ಒಂದು ಹುಡುಗಿನ ನೋಡಿದೆ, ಆವಾಗಿಂದ ಮನಸ್ಸು ಯಾಕೋ ನನ್ನ ಸ್ಥೀಮಿತಕ್ಕೆ ಸಿಗ್ತಿಲ್ಲ, ಕಣ್ಣು ಮುಚ್ಚಿದ್ರೂ ಅವಳೇ ಕಾಣಿಸ್ತಾಳೆ ನೋಡು, ಈಗಲೂ ನನ್ನ ಎದುರಿನ ಚೇರ್ ಮೇಲೆ ಕೂತಿದ್ದಾಳೆ, ಅವಳನ್ನೇ ನೋಡ್ತಾ ಇರಬೇಕನ್ನಿಸ್ತಿದೆ ಎಂದನು ಸೂರ್ಯ. ಅಬ್ಬಬ್ಬಾ, ಯಾರು ಗುರು ಅದು,
ನಮ್ಮ ಬಾಸನ್ನ ಈ ರೇಂಜಿಗೆ ಹಾಳು ಮಾಡಿರೋದು. ಅಂತೂ ನಮ್ಗೆ ಅದಕ್ಕೆ ಬಂದರು. ವಾವ್, ಸೂಪರ್ ದೇವ್ರೇ ಎಂದನು ಕರಿಯ. ಮಗನೇ, ನಿನ್ನಿಂದಾನೇ ಆಗಿದ್ದು. ಬೆಳಿಗ್ಗೆ ಯಾವ ಬಾಯಲ್ಲಿ ಹೇಳ್ದೆ? ನಿಂಗೂ ಲವರ್ ಇದ್ದಿದ್ರೆ ಗೊತ್ತಾಗ್ತಿತ್ತು ಗುರು ಕಷ್ಟ ಅಂತ. ಅದನ್ನು ದೇವ್ರು ಕೇಳಿಸ್ಕೊಂಡು ಅಸ್ತು ಅಂದ. ನೋಡು, ಈ ಕುಂತಲ್ಲಿ ಕೂರೋಕ್ಕಾಗ್ತಿಲ್ಲ, ನಿಂತಲ್ಲಿ ನಿಲ್ಲೋಕ್ಕಾಗ್ತಿಲ್ಲ, ಮನಸ್ಸು ಹಕ್ಕಿಯಾಗಿ ಹಾರಾಡ್ತಿದೆ ಎಂದನು ಸೂರ್ಯ ತನ್ನ ಎದೆ ಮುಟ್ಟಿಕೊಂಡು. ಅದಂಗೆ ಗುರು, ಆ ಫೀಲಿಂಗೇ ಒಂಥರ ಚಂದ. ಅನುರಾಗ ಶುರುವಾಗೋ ತನಕ ಅಷ್ಟೆ. ಒಂದ್ಸರಿ ಮನಸ್ಸಲ್ಲಿ ಒಬ್ಬರ ಮೇಲೆ ಅನುರಾಗ ಶುರುವಾಯ್ತೋ ಅದಕ್ಕಿಂತ ಕಿಕ್ಕು ಯಾವ ಹೆಣ್ಣೇಲೂ ಇಲ್ಲ. ಹೇಳು ಗುರು, ಅದಕ್ಕೆ ಹೇಗಿದ್ದಾರೆ? ಮಾತಾಡ್ಸ್ದಾ? ಏನು ಹೆಸರು? ಎಲ್ಲಿ ನೋಡಿದೆ? ನಿನ್ನ ಪ್ರೀತಿ ಹೇಳ್ಕೊಂಡ್ಯಾ? ಏನಾಯಿತು ಎಂದ ಕುತೂಹಲ ತಡೆಯೋಕ್ಕಾಗ್ದೆ. ಅಯ್ಯೋ ಆಂಜನೇಯ, ಸಮಾಧಾನ. ಮಧ್ಯಾಹ್ನ ಮಳೆ ಬಂತಲ್ಲ, ಆವಾಗ ನೋಡಿದೆ. ಯಾವುದೋ ನಕ್ಷತ್ರ ನನ್ನ ಹತ್ರಕ್ಕೇ ಬಂದು ಇದು ನಿನಗೆ ತಗೋ ಅಂತ ದೇವರು ಹೇಳಿ ಕಳಿಸ್ದ ಹಾಗಿತ್ತು ಮಗ. ತುಂಬ ಮಾಡ್ರನ್ ಅಲ್ಲ, ಅಪ್ಪಟ ಕನ್ನಡತಿ. ಸೀರೆ, ಹಣೆಗೆ ಬಿಂದಿ ಇಟ್ಟು ಜಡೆ ಕಟ್ಟಿ ಲಕ್ಷಣವಾಗಿ ಗೊಂಬೆ ಥರ ಕಾಣಿಸ್ತಿದ್ಲು. ನೋಡಿದ ತಕ್ಷಣ ಬಡ್ಡಿ ಮಗನ ಹಾರ್ಟು ಹೈ ಸ್ಪೀಡಲ್ಲಿ ಬಡ್ಕೊಳ್ಳೋಕೆ ಶುರು ಮಾಡಿಬಿಡ್ತು. ನಿಜ ಹೇಳ್ತೀನಿ ಕರಿಯ, ನಾನು ನನ್ನ 16ನೇ ವಯಸ್ಸಲ್ಲಿ ಮೊದಲನೇ ಸರಿ ಲಾಂಗ್ ಹಿಡ್ದಾಗಲೂ ಅಷ್ಟು ಕೈಕಾಲು ನಡಗಿರಲಿಲ್ಲ. ಅವಳ ಒಂದೇ ನೋಟಕ್ಕೆ ಕೈಕಾಲು ನಡ್ಗೋಕೆ ಶುರುವಾಯಿತು. ಮೊದಲನೇ ಸರಿ ಕೊಲೆ ಮಾಡಿದಾಗಲೂ ಅಷ್ಟು ಭಯ ಆಗಿರಲಿಲ್ಲ. ಅವಳನ್ನು ನೋಡಿದಾಗ ಭಯ ಶುರುವಾಗಿತ್ತು. ಅವಳಲ್ಲಿ ಏನೋ ಒಂದು ಜಾದೂ ಇದೆ ಕಣೋ. ಇಲ್ಲಾಂದರೆ ಈ ಬಂಡೆ ಅಂತ ಸೂರ್ಯ ಸೋಲೋ ಜಾಯಮಾನದವನೇ ಅಲ್ಲ. ಅದು ನಿಂಗೂ ಗೊತ್ತು. ಅವಳು ನನ್ನ ಜೊತೆ ಇದ್ದಿದ್ದು ಬರೀ ಅರ್ಧ ಗಂಟೆ, ಆದರೆ ಎಷ್ಟೋ ಜನ್ಮದಿಂದ ಜೊತೆಗಿದ್ವಿ ಅನ್ನೋ ಫೀಲಿಂಗ್. ಆದರೂ ನಂಗೆ ಭಯ ಆಗ್ತಿರೋದು ಒಂದೇ. ನೋಡಿದ ತಕ್ಷಣ ಅವಳೇ ನನ್ನ ಹೆಂಡ್ತಿ ಅಂತ ಅಂದ್ಕೊಂಡ್ಬಿಟ್ಟೆ. ಆದರೆ ಅವಳು ನಂಗೆ ಸಿಗದೆ ಹೋದರೆ ಅಂತ ಮನಸ್ಸು ಚಡ್ಪಡಿಸ್ತಾನೇ ಇದೆ. ಅಯ್ಯೋ ಸುಮ್ಮನಿರು ಗುರು, ನಿಂಗೆ ಯಾಕೆ ಸಿಗಲ್ಲ? ನೀನು ಪಡೆಯೋಕ್ಕೆ ಅವಳು ಪುಣ್ಯ ಮಾಡಿರಬೇಕು. ನಿನ್ನ ಮೇಲಿನ ಪ್ರೀತಿನ ಅವಳು ಒಪ್ಕೊಳ್ಳೇಬೇಕು. ಇದ್ದೀವಲ್ಲ ನಾವು, ಒಪ್ಸಿದ್ರೆ ಆಯಿತು. ಅದಕ್ಕೆ ಯಾಕೆ ಅಷ್ಟು ಯೋಚನೆ ಮಾಡ್ತೀಯಾ ಎಂದ ಕರಿಯ. ಅದಾಗಲ್ಲ ಕರಿಯ, ಅವಳಿಗೆ ನನ್ನ ಮೇಲೆ ನಿಜವಾದ ಪ್ರೀತಿನೇ ಆಗಬೇಕು. ಭಯಪಡಿಸಿ ಭಯಕ್ಕೆ ಹುಟ್ಟೋ ಪ್ರೀತಿ ನಿಜವಾದ ಅನುರಾಗ ಆಗಲ್ಲ. ಒತ್ತಾಯ ಮಾಡೋದಲ್ಲ ಪ್ರೀತಿ. ನಾನು ಕಳ್ಕೊಂಡಿರೋ ತಂದೆ ತಾಯಿ ಪ್ರೀತಿನ ಅವಳಲ್ಲಿ ಕಾಣಬೇಕು ಅಂತಿರೋ ನನಗೆ ಅವಳಿಗೆ ಎದುರಿಸಿ ಬೆದರಿಸಿ ಪ್ರೀತಿ ಮಾಡೋ ಹಾಗೆ ಮಾಡೋದು ಇಷ್ಟ ಇಲ್ಲ. ಅವಳನ್ನು ನೋಡಿದ್ರೆ ಗೊತ್ತಾಗತ್ತೆ ಅವಳ ಮನಸ್ಸು ಎಷ್ಟು ಮೃದು ಅಂತ. ಅವಳಿಗೆ ಬಡವರ ಮೇಲಿನ ಪ್ರೀತಿ ಏನು ಅನ್ನೋದು ತುಂಬ ಚೆನ್ನಾಗಿ ಗೊತ್ತು. ಅವಳು ಕೊಟ್ಟ ನೋಟಿಂದ ಅದು ಗೊತ್ತಾಗತ್ತೆ. ಅವಳೇನಾದರೂ ನಾನು ಒಪ್ಕೊಂಡ್ರೆ ನಾನೇ ಭಾಗ್ಯವಂತ ಕಣೋ ಎಂದ ಸೂರ್ಯ. ಗುರು, ನೀವು ಹೇಳೋದು ಕೇಳ್ತಿದ್ರೆ ಅದಕ್ಕೆ ನಾನು ನೋಡ್ದೇನೆ ಅವ್ರ ಮೇಲೆ ಭಕ್ತಿ ಬರ್ತಿದೆ. ಅದೇನಾದರೂ ಆಗಲಿ, ಅವ್ರ ಶತಾಯ ಗತಾಯ ನಿಮ್ಮನ್ನು ಮದುವೆ ಆಗಲೇಬೇಕು. ನಮಗೆಲ್ಲ ಅದಕ್ಕೆ ಆಗಲೇಬೇಕು. ನಾವು ಅವರನ್ನು ರಾಣಿ ಥರ ನೋಡ್ಕೊಬೇಕು ಅಷ್ಟೇ ಗುರು. ಅದೇನಾಗುತ್ತೋ ಆಗಲಿ. ನಾಳೆಯಿಂದ ಆಪ್ರೇಷನ್ ಅತ್ಕೆಮ್ಮ ಶುರು. ಅವರೆಲ್ಲಿರೋದು, ಏನು ಕೆಲಸ ಮಾಡೋದು ಏನಾದರೂ ಗೊತ್ತಾಯ್ತಾ ಎಂದ ಕರಿಯ. ಇಲ್ಲ ಕಣೋ, ಅವ್ರ ಹೆಸರು ಅರುಣ. ಅವರು ಶಿವಾಜಿ ಗ್ರೂಪ್ ಆಫ್ ಇಂಡಸ್ಟ್ರೀಸ್ನಲ್ಲಿ ಟೀಮ್ ಮ್ಯಾನೇಜರ್ ಆಗಿದ್ದಾಳೆ. ಅಷ್ಟೇ ಗೊತ್ತಾಗಿದ್ದು. ಅದು ದೇವ್ರ ದಯೆಯಿಂದ ಅವಳ ID ಕಾರ್ಡ್ ಸಿಕ್ಕಿದ್ದಕ್ಕೆ. ಅಬ್ಬಬ್ಬಾ, ಹೆಸರಲ್ಲೂ ಏನು ಮ್ಯಾಚಿಂಗ್ ಗುರು. ಅಷ್ಟು ಸಾಕು ಬಿಡು, ನಾಳೆನೇ ಆಫೀಸಿಗೆ ಹೋಗಿ ವಿಚಾರಿಸಿದ್ರೆ ಆಯಿತು ಎಂದ ಕರಿಯ. ಅಯ್ಯೋ ಮಂಗ, ನಾಳೆ ಭಾನುವಾರ, ಆಫೀಸ್ ರಜೆ. ಅದು ಅಲ್ಲದೆ ಅದೇ ನಿನ್ನ ದೊಡ್ಡಪ್ಪನ ಆಫೀಸಾ? ಹೋಗಿ ಕೇಳಿದ ತಕ್ಷಣ ಡೀಟೇಲ್ಸ್ ಕೊಡೋಕ್ಕೆ? ಅಯ್ಯೋ ಹೌದಲ್ವಾ, ನಾಡಿದ್ದು ಹೋಗೋಣ ಬಿಡಿ. ನಮ್ಮ ದೊಡ್ಡಪ್ಪ ಅಲ್ದಿದ್ರೇನು ಗುರು, ನಮಗೆ ತಿಳ್ಕೊಳ್ಳೋದು ಗೊತ್ತು. ನಮ್ಮ ಅತ್ತಿಗೆ ಬಗ್ಗೆ ನಾಳೆ ತಿಳ್ಕೊಂಡು ಬರ್ತೀನಿ, ನೋಡ್ತೀರಿ. ಆಯಿತು, ಏನೋ ಮಾಡು, ಎಡವಟ್ಟು ಮಾಡಿದೆ ಮಗನೇ, ಕೈಕಾಲು ಮುರಿತೀನಿ ಅಷ್ಟೆ ಎಂದ ಸೂರ್ಯ. ಆಯಿತು, ಮುರಿವಂತೆ. ಈಗ ಬಾ ಗುರು, ಈ ಸಂತೋಷಕ್ಕಾದರೂ ಒಂದೆರಡು ಪೆಗ್ ಹಾಕು ಎಂದ ಬಲವಂತವಾಗಿ ಸೂರ್ಯನ ಹೇಳ್ಕೊಂಡು ಹೋದ. ಹೇ ಕೇಳ್ರೋ ಇಲ್ಲಿ ಹುಡುಗ್ರ, ಇವತ್ತು ಫುಲ್ ಪಾರ್ಟಿ. ಕುಡಿಯೋಕ್ಕೆ ಕಾರಣ ಬೇಕಂತಿದ್ರಲ್ಲ, ಎಷ್ಟು ಬೇಕೋ ಅಷ್ಟು ಕುಡೀರಿ, ಖರ್ಚೆಲ್ಲ ನಂದೇ ಎಂದ ಕರಿಯ. ಏನು ಕರಿಯಣ್ಣ, ಏನು ವಿಶೇಷ? ನೀನು ಎಣ್ಣೆ ಕೊಡಿಸ್ತಿದ್ಯಾ? ಅದು ನಿನ್ನ ದುಡ್ಡಲ್ಲೇ? ನಮ್ಮ ದುಡ್ಡಲ್ಲೇ ಎಣ್ಣೆ ಕುಡಿದು ನಮ್ಮ ದುಡ್ಡಲ್ಲೇ ಮನೆಗೂ ಪಾರ್ಸಲ್ ತೊಗೊಂಡೋಗೋಷ್ಟು ಕಂಜೂಸ್ ನೀನು ಎಂದ ಹುಡುಗರಲ್ಲೊಬ್ಬ. ವಿಶೇಷ ಅಲ್ವೋ, ಹಬ್ಬ. ನಮ್ಮ ಅಣ್ಣಂಗೆ ಲವ್ ಆಗಿದೆ ಕಣ್ರೋ, ಇದಕ್ಕಿಂತ ಸಂತೋಷದ ವಿಷಯ ಬೇಕಾ? ಕುಡೀರೋ, ಮಜಾ ಮಾಡ್ರೋ ಎಂದ ಕರಿಯ.
ಓಹೋ ಹೋ 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 ನಮ್ಮ ಸೂರ್ಯಣ್ಣಂಗೆ ಲವ್ವಾ. ವಾವ್, ಇವತ್ತು ಫುಲ್ ಪಾರ್ಟಿ ಮಾಡೋದೆ. ನಮ್ಮ ನಮ್ಮ ಅತ್ತಿಗೆನ ನಮಗೆಲ್ಲ ಯಾವಾಗ ತೋರಿಸ್ತೀರಾ ಅಣ್ಣ ಎಂದರು ಎಲ್ಲರೂ ಖುಷಿಯಿಂದ. ಮುಚ್ಕೊಂಡು ಕುಡೀರೋ, ಇವನು ಹೇಳ್ತಾನೆ ನೀವು ಕೇಳಿ. ಅದೆಲ್ಲ ಏನಿಲ್ಲ ಎಂದು ಮರೆಮಾಚಿದ ಸೂರ್ಯ. ಚಿಯರ್ಸ್ ಎಂದು ಹುಡುಗರು ಪಾರ್ಟಿ ಮಾಡುತ್ತಾ, ಅಣ್ಣಂಗೆ ಲವ್ ಆಗಿದೆ ಮರ್ರಿ ಹೊಡಿ, ನಮ್ಮಣ್ಣಂಗೆ ಲವ್ ಆಗಿದೆ ಎಂದು ಸಾಂಗ್ ಹಾಡ್ತಾ ಸಂತೋಷದಲ್ಲಿ ಹುಡುಗರೆಲ್ಲ ಕೂಗಾಡಿಕೊಂಡು ಮಜಾ ಮಾಡ್ತಿದ್ರೆ, ಇತ್ತ ಸೂರ್ಯ 100 ರೂಪಾಯಿ ನೋಟನ್ನು ನೋಡುತ್ತಾ ಮೈಮರೆತಿದ್ದ. ಸಂಚಿಕೆ ಮುಂದುವರೆಯುವುದು. ಕತೆ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಮಾಡಿ, ತಮ್ಮ ಒಂದೆರಡು ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ, ಶೇರ್ ಮಾಡಿ. ಥ್ಯಾಂಕ್ ಯು.